classes. Today we have learned English grammar topic, one of the important topic, articles. ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಸುಚಿತ್ರ ಎಕ್ಸಲೆಂಟ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ದಿನ ನಾವು ಇಂಗ್ಲಿಷ್ ವ್ಯಾಕರಣ ಅಂದರೆ ಇಂಗ್ಲಿಷ್ ಗ್ರಾಮರ್ನಲ್ಲಿ ಬರುವಂತಹ ಪ್ರಮುಖ ಅಂಶವಾಗಿರ್ತಕ್ಕಂತಹ ಆರ್ಟಿಕಲ್ಸ್ ಬಗ್ಗೆ ನಾವಿವತ್ತು ತಿಳಿದುಕೊಳ್ಳೋಣ. ಆರ್ಟಿಕಲ್ಸ್, ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಸ್ ಯಾವ್ಯಾವ ಬರ್ತಾವ, ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಟಾಪಿಕ್ ಆಗಿದೆ. ಇದರ ಮೇಲೆ ಪ್ರತಿ ಪರೀಕ್ಷೆಗಳಲ್ಲಿ ವ್ಯಾಕರಣ ಅಂಶಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೆಗಳಲ್ಲಿ ಖಂಡಿತವಾಗಿಯೂ ಒಂದು ಪ್ರಶ್ನೆ ಇದ್ದೇ ಇರುತ್ತದೆ. ಆರ್ಟಿಕಲ್ಸ್ ಯಾವ್ಯಾವಪ್ಪ ಅಂದರೆ ಎ, ಆ್ಯನ್ ಆ್ಯಂಡ್ ದ. ನೋಡಿ, ಇಲ್ಲಿ ಪ್ರಮುಖವಾಗಿ ಎ, ಆ್ಯನ್ ಮತ್ತು ದ, ಇವು ಮೂರು ಕೂಡ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಎ, ಆ್ಯನ್ ಆ್ಯಂಡ್ ದ ಆರ್ ಆರ್ಟಿಕಲ್ಸ್. ಇಂಗ್ಲೀಷ್ನಲ್ಲಿ ಬರುವಂಥ, ಇಂಗ್ಲೀಷ್ ವ್ಯಾಕರಣದಲ್ಲಿ ಬರುವಂಥ ಪ್ರಮುಖ ಅಂಶ ಇದಾಗಿದೆ. ಎಲ್ಲರೂ ಗಮನವಿಟ್ಟು ವಿಡಿಯೋವನ್ನು ನೋಡಬೇಕು. ಎ, ಆ್ಯನ್ ಮತ್ತು ದ ಈ ಮೂರು ಶಬ್ದಗಳನ್ನು ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಎ ಆ್ಯಂಡ್ ಆ್ಯನ್ ಆರ್ ಕಾಲ್ಡ್ ಇಂಡೆಫಿನೆಟ್ ಆರ್ಟಿಕಲ್. ನೋಡಿ, ಈ ಮೂರರಲ್ಲಿ ಮೊದಲನೇದಾಗಿ ನಾವು ಏನು ನೋಡಿದ್ದೀವಿ, ಎ ಮತ್ತು ಆ್ಯನ್. ಇವೆರಡನ್ನು ಕೂಡ, ಈ ಎ ಮತ್ತು ಆ್ಯನ್ ಇವೆ ಅಲ್ವಾ, ನೋಡಿ ಎ ಮತ್ತು ಆ್ಯನ್ ಇವುಗಳನ್ನು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಹೇಳ್ತಾರೆ. ಅಂದರೆ ಡೆಫಿನೆಟ್ ಅಲ್ಲ, ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಇವುಗಳನ್ನು ಕರೆಯಲಾಗ್ತದೆ. ದ, ಇನ್ನು ಉಳಿದಿರ್ತಕ್ಕಂತಹ ಮೂರನೇ ಆರ್ಟಿಕಲ್ ಯಾವುದಿಲ್ಲಿ, ದ. ಈ ದ ಮಾತ್ರ, ದ ಆರ್ಟಿಕಲನ್ನು ಏನಂತ ಗುರುತಿಸಲಾಗ್ತದ, ಡೆಫಿನೆಟ್ ಆರ್ಟಿಕಲ್. ನೋಡಿ, ಮೂರರಲ್ಲಿ ಎ, ಆ್ಯನ್, ದ ಈ ಮೂರು ಆರ್ಟಿಕಲ್ಸ್ನೇ, ಹೌದಾ, ಇಂಗ್ಲೀಷ್ ಆರ್ಟಿಕಲ್ಸ್ ಅಂತಾನೆ ಗುರುತಿಸ್ತೀವಿ. ಅದರಲ್ಲಿ ಎ ಮತ್ತು ಆ್ಯನ್ ಇವುಗಳನ್ನು ಇಂಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ದ ಮಾತ್ರ ಡೆಫಿನೆಟ್ ಆರ್ಟಿಕಲ್. ಇವುಗಳನ್ನ ಯಾವಾಗ ನಾವು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಮುಂದೆ ನೋಡಿ. ಈಗ ಡೆಫಿನೆಟ್ ಯಾವುದು, ಇಂಡೆಫಿನೆಟ್ ಯಾವುದು ಅಂತ ಗೊತ್ತಾಯ್ತು ನಮಗೆ. ಇಂಡೆಫಿನೆಟ್ ಅಂದರೆ ಯಾವುದು, ಎ ಮತ್ತು ಆ್ಯನ್, ಹೌದಾ. ದ ಅನ್ನುವಂಥ ಒಂದು ಪದ ಏನಿದೆಯಲ್ಲ, ಇದು ಈ ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್, ಹೌದಾ. ಮುಂದಿನದಾಗಿ ಆ್ಯನ್. ನೋಡಿ, ಇಂಡೆಫಿನೆಟ್ ಆರ್ಟಿಕಲಲ್ಲಿ ಆ್ಯನ್ ಅನ್ನುವಂಥ ಪದ ಇದೆ ಅಲ್ವಾ, ಆ್ಯನ್ ಅನ್ನೋ ಆರ್ಟಿಕಲ್. ಇದನ್ನು ಯಾವಾಗ ಬಳಸಬೇಕಪ್ಪ ಅಂದರೆ, ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ವೊವೆಲ್ಸ್. ನಿಮಗೆಲ್ಲ ಗೊತ್ತಿದೆ, ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ, ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ, ಒಟ್ಟು 26 ಅಕ್ಷರಗಳಿವೆ, ಹೌದಾ. ಇಂಗ್ಲೀಷ್ ವರ್ಣಮಾಲೆಯಲ್ಲಿ ಅಲ್ಫಾಬೆಟ್ಸ್ ಎಷ್ಟಿವೆ, 26, ಹೌದಾ. ಈ 26 ಅಲ್ಫಾಬೆಟ್ಸ್ಗಳಲ್ಲಿ 5 ವೊವೆಲ್ಸ್, ಹೌದಾ. 5 ಏನಂತ ಕರಿತೀವಿ, ವೊವೆಲ್ಸ್ ಅಂತ ಗುರುತಿಸಲಾಗ್ತದೆ. ಅವು ಯಾವ್ಯಾವಪ್ಪ ಅಂದ್ರೆ ಎ, ಇ, ಐ, ಓ, ಯು. ನೀವೆಲ್ಲರೂ ಕಲ್ತಿರ್ತೀರ, ಹೌದಲ್ವಾ. ಇನ್ನುಳಿದಂತಹ 26ರಲ್ಲಿ 5 ನಾವು ವೊವೆಲ್ಸ್ ಅಂತ ಕರಿತೀವಿ. ಉಳಿದಂತಹ 21 ಅಕ್ಷರಗಳನ್ನು ಕಾನ್ಸನೆಂಟ್ಸ್ ಅಂತ ಹೇಳಲಾಗ್ತದೆ, ಹೌದಲ್ವಾ. ಅಂದರೆ ವ್ಯಂಜನಾಕ್ಷರಗಳು. ವೊವೆಲ್ಸ್ ಅಂದರೆ ಸ್ವರಗಳು. ವೊವೆಲ್ಸ್ ಅಂದರೆ ಏನು, ಸ್ವರಗಳು. ನೋಡಿ, ಈ ಸ್ವರಗಳು ಎಷ್ಟಿವೆ ಇಂಗ್ಲೀಷ್ನಲ್ಲಿ, 5. ಎ, ಇ, ಐ, ಓ, ಯು ಈ 5 ಅಕ್ಷರಗಳನ್ನು ಮಾತ್ರ ಸ್ವರಗಳು ಅಂತ ಗುರುತಿಸ್ತೇವೆ. 26 ಅಕ್ಷರಗಳಲ್ಲಿ 5 ಸ್ವರಗಳು, ಉಳಿದಂತೆ 21 ಅಕ್ಷರಗಳನ್ನು ವ್ಯಂಜನಗಳು ಅಂತ ಗುರುತಿಸ್ತೇವೆ. ಇರಲಿ. ಈಗ ನೋಡಿ, ಇಂಡೆಫಿನೆಟ್ ಆರ್ಟಿಕಲ್ ಆ್ಯನ್ ಇದೆ ಅಲ್ವಾ, ಈ ಆ್ಯನನ್ನು ಯಾವಾಗ ಯೂಸ್ ಮಾಡಬೇಕಪ್ಪ ಅಂದರೆ ಬಿಫೋರ್ ವೊವೆಲ್ಸ್. ಈ 5 ಅಕ್ಷರಗಳ ಒಂದು ಪದ ಇರ್ತದೆ, ಅಥವಾ ನೋಡಿ ಉದಾಹರಣೆಗೆ ಆ್ಯಪಲ್ ಎದಿಂದ ಆರಂಭ ಆಗಿದೆ. ನೋಡಿ, ಆ್ಯಪಲ್, APPLE. ನೋಡಿ, APPLE ಆ್ಯಪಲ್, ಇದು ಎದಿಂದ ಆರಂಭ ಆಗಿದೆ. ಎ ಅಂದರೆ ಏನಿಲ್ಲಿ, ವೊವೆಲ್ ಅಲ್ವಾ. ಇದರ ಹಿಂದ್ಗಡೆ ನಾವೇನು ಯಾವ ಆರ್ಟಿಕಲ್ ಬಳಸ್ತೀವಿ, ಈಗ ಅವ್ರ ಉದಾಹರಣೆಗೆ ಇದನ್ನೇ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ. ನಿಮಗೆ ಇಲ್ಲಿ ಬಳಸುವಂಥ ಆರ್ಟಿಕಲ್ ಆ್ಯನ್. ಯಾವುದು, ಆ್ಯನ್. ಈ ಆರ್ಟಿಕಲನ್ನೇ ನಾವು ಬಳಸಬೇಕಿಲ್ಲಿ. ಆ್ಯನ್ ಆ್ಯಪಲ್ ಅಂತ ಹೇಳ್ತೀವಿ. ಆಗ ಮಾತ್ರ ನಿಮಗೆ 1 ಅಂಕ ಸಿಗ್ತದೆ. ನೋಡಿ, ನೆನ್ಪಿಟ್ಕೋಬೇಕು, ಇದು ಎ ಮಾತ್ರ ಬಂದಾಗ ಅಲ್ವಾ, ಅಲ್ಲ. ಇ, ಐ, ಓ, ಯು
ಯಾವ ಅಕ್ಷರ ಸ್ವರಾಕ್ಷರ ಯಾವುದೇ ಬಂದರೂ ಕೂಡ ಆ ಒಂದು ಪದದ ಮುಂಚಿತವಾಗಿ ಬಿಫೋರ್ ವೊವೆಲ್ ಅಂತ ಹೇಳಲಾಗ್ತದೆ. ಬಿಫೋರ್ ವೊವೆಲ್ ಅಂದರೆ ಏನು ಒಂದು ಪದ ಕೊಟ್ಟಿರ್ತಾರಲ್ಲ ಆ ಪದದ ಮುಂಚಿತವಾಗಿ ಬಳಸುವಂಥ ಆರ್ಟಿಕಲ್ ಆ್ಯನ್, AN ಆ್ಯನ್, ಇಂಡೆಫಿನೆಟ್ ಆರ್ಟಿಕಲ್ ನೆನ್ಪಿಟ್ಕೋಬೇಕು. ಇನ್ನು ಫಾರ್ ಎಕ್ಸಾಂಪಲ್ ಆ್ಯನ್ ಆ್ಯಪಲ್, ಆ್ಯನ್ ಎಗ್ ನೋಡಿ ಎದಿಂದ ಆರಂಭ ಆಗಿದೆ. ಆ್ಯನ್ ಇಂಕ್ ಬಾಟಲ್ ಐದಿಂದ ಆರಂಭ ಆಗಿದೆ ಅಲ್ವಾ, ಇಂಕ್ ಬಾಟಲ್. ಆ್ಯನ್ ಆರೆಂಜ್ ಓದಿಂದ ಆರಂಭ ಆಗಿದೆ ಅಲ್ವಾ, ಇದನ್ನು ಕೂಡ ಆ್ಯನ್ ಆರೆಂಜ್. ಆ್ಯನ್ ಅಂಬ್ರೆಲಾ ಎಕ್ಸೆಟ್ರಾ. ಈ ಪದಗಳೇ ಬರಬೇಕಂತಿಲ್ಲ, ಎದಿಂದ ಬೇಕಾದ ಶಬ್ದನೂ ಬರಬಹುದು, ಈದಿಂದ ಬರಬಹುದು, ಐದಿಂದ, ಓದಿಂದ, ಯುದಿಂದ ಬೇಕಾದ ಶಬ್ದ ಅವರು ಕೊಟ್ಟರೂ ಕೂಡ ನೀವೇನು ಮಾಡಬೇಕು, ನೆನ್ಪಿನಲ್ಲಿ ಇಟ್ಕೋಬೇಕು. ಸ್ವರಾಕ್ಷರ ಮೊದಲಿಗೆ ಇದೆ ಅಂದರೆ ಅದರ ಹಿಂದ್ಗಡೆ ಬಿಫೋರ್ ನಾವು ಯಾವ ಆರ್ಟಿಕಲ್ ಬಳಸಬೇಕು, ಆ್ಯನ್. ಯಾವುದನ್ನು ಬಳಸಬೇಕು ಮಕ್ಕಳೇ, AN ಆ್ಯನ್. ಇಂಡೆಫಿನೆಟ್ ಆರ್ಟಿಕಲ್ ಆ್ಯನ್ ಅನ್ನು ನಾವು ಬಳಸಬೇಕು. ಖಂಡಿತವಾಗಿಯೂ ನಿಮಗೆ 1 ಅಂಕ ಸಿಕ್ಕೇ ಸಿಗ್ತದೆ. ಎಕ್ಸೆಪ್ಷನಲ್ ಕೇಸಸ್ ಆರ್ ಆ್ಯನ್ ಅವರ್, ಆ್ಯನ್ ಹಾನೆಸ್ಟ್, ಆ್ಯನ್ MLA, ಆ್ಯನ್ MP. ಈ ರೀತಿಯಾಗಿ ನಿಮಗೆ ವ್ಯಂಜನಾಕ್ಷರಗಳಿಂದ ಆರಂಭವಾದಂಥ ಒಂದು ಪದಗಳು ಎಲ್ಲಿಗೋ 100ಕ್ಕೆ 1 ಅಂದರೆ ಕೆಲವೊಮ್ಮೆ ಮಾತ್ರ. ಎಕ್ಸೆಪ್ಷನಲ್ ಕೇಸಸ್ ಅಂದರೆ ಕೆಲವೊಮ್ಮೆ ಮಾತ್ರ ಈ ರೀತಿಯಾಗಿ ಬರಬಹುದು. ಆ್ಯನ್ ಅವರ್, ಆ್ಯನ್ ಹಾನೆಸ್ಟ್, ಆ್ಯನ್ MLA, ಆ್ಯನ್ MP ಈ ರೀತಿಯಾಗಿ ಬರಬಹುದು ಅಂತ ಹೇಳಲಾಗ್ತದೆ. ಈಗ ನಾವು 3 ಆರ್ಟಿಕಲ್ಗಳಲ್ಲಿ ಒಂದರ ಬಗ್ಗೆ ತಿಳ್ಕೊಂಡಿವಿ. ಯಾವುದು, ಆ್ಯನ್ ಬಗ್ಗೆ ತಿಳ್ಕೊಳ್ಳಾಯ್ತು ಈಗ, ಹೌದಲ್ವಾ. AN ಆ್ಯನ್ ಇಂಡೆಫಿನೆಟ್ ಆರ್ಟಿಕಲ್. ಅದೇ ರೀತಿಯಾಗಿ ಎ ಅನ್ನೋದು ಕೂಡ ಇಂಡೆಫಿನೆಟ್ ಆರ್ಟಿಕಲ್ ಅಲ್ವಾ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ಎ ಈಸ್ ಯೂಸ್ಡ್ ಬಿಫೋರ್ ಕಾನ್ಸನೆಂಟ್ಸ್. ನಾನು ಆಗಲೇ ಹೇಳಿದಂತೆ ಈ 5 ಸ್ವರಾಕ್ಷರಗಳನ್ನು ಬಿಟ್ಟು ಉಳಿದಂತೆ 21 ಅಕ್ಷರಗಳು ಬರ್ತಾವಲ್ವಾ, B, C, D, F ಈ ರೀತಿಯಾಗಿ ಎಫ್ದಿಂದ ಮತ್ತೆ ಈ ಸ್ವರಾಕ್ಷರಗಳನ್ನು ಬಿಟ್ಟು ಉಳಿದಂತೆ ಎಲ್ಲ 21 ಅಕ್ಷರಗಳು ಜಡ್ವರೆಗೂ ಎಕ್ಸೆಪ್ಟ್ ವೊವೆಲ್ಸ್. ನೋಡಿ, ವೊವೆಲ್ಸನ್ನು ಬಿಟ್ಟು ಬರುವಂಥ ಎಲ್ಲ ಕಾನ್ಸೋನೆಂಟ್ಸ್ಗಳನ್ನು ಅದರ ಹಿಂದುಗಡೆ ಬರುವಂಥ ಒಂದು ಅಕ್ಷರ ಆರ್ಟಿಕಲ್ ಯಾವುದು, ಎ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಎ ಬಾಲ್ ನೋಡಿ, ಬಿ ಅನ್ನೋದಿಂದನೇ ಆರಂಭ ಆಗಿದೆ ಅಲ್ವಾ ಇಲ್ಲಿ ನೋಡಿ. ಎ ಬಾಲ್, ಬಿ ಅನ್ನೋದು ಏನಿದು ಕಾನ್ಸೋನೆಂಟ್. ಎ ಕ್ಯಾಟ್, ಸಿ ಇದು ಕೂಡ ಒಂದು ಕಾನ್ಸೋನೆಂಟ್. ನೆಕ್ಸ್ಟ್ ಅಕ್ಷರ ಎ ಬ್ಯಾಟ್, ಎ ಟೇಬಲ್, ಎ ಮ್ಯಾನ್, ಎ ಸ್ಕೂಲ್, ಎ ಡ್ರೈವರ್ ಎಕ್ಸೆಟ್ರಾ. ನೀವಿಲ್ಲಿ ಗಮನಿಸಬೇಕು ನೋಡಿ, ಯಾವುದೇ ಅಕ್ಷರ ಆ ಪದದ ಒಂದು ಅಕ್ಷರ ಆರಂಭ ಏನಾಗಿದೆ, ಕಾನ್ಸೋನೆಂಟ್ದಿಂದನೇ ಆಗಿದೆ. ಬಿ, ಸಿ, ಬಿ, ಟಿ, ಎಮ್, ಎಸ್, ಡಿ ಎಕ್ಸೆಟ್ರಾ. ಎಲ್ಲ ಕಡೆನೂ ಬಿಫೋರ್ ವೊವೆಲ್ ಬಿಫೋರ್ ಆರ್ಟಿಕಲ್ ಯಾವುದಿರಬೇಕು, ಎ ಆರ್ಟಿಕಲನ್ನೇ ನಾವು ಇಲ್ಲಿ ಬಳಸಬೇಕು. ಒಟ್ಟಿನಲ್ಲಿ ನೀವು ನೆನ್ಪಿಡ್ಬೇಕಪ್ಪ ಏನಂದರೆ, ವೊವೆಲ್ದಿಂದ ಆರಂಭವಾಗಿರುವಂಥ ಪದದ ಹಿಂದ್ಗಡೆ ಆ್ಯನ್ ಬರಬೇಕು, ಕಾನ್ಸೋನೆಂಟ್ದಿಂದ ಆರಂಭ ಆಗಿರ್ತಕ್ಕಂಥ ಪದದ ಹಿಂದ್ಗಡೆ ಏನು ಬರಬೇಕು, ಎ ಆರ್ಟಿಕಲ್ ಬರಬೇಕು. ಇವೆರಡು ಇಂಡೆಫಿನೆಟ್ ಆರ್ಟಿಕಲ್ಸ್, ಇವುಗಳನ್ನು ಗಮನದಲ್ಲಿಡಬೇಕು. ಎಕ್ಸೆಪ್ಷನಲ್ ಕೇಸಸ್ ಅಂದರೆ ಇಲ್ಲಿ ಕೂಡ ಎ ಒನ್ ಐಡ್ ಮ್ಯಾನ್, ಎ ಯೂನಿವರ್ಸಿಟಿ, ಎ ಯೂನಿಕಾರ್ನ್ ಈ ರೀತಿಯಾಗಿ ಪದಗಳು ಬಂದಾಗ ಏನು ಮಾಡಬೇಕು, ಕೆಲವೊಂದು ಸಲ ಎಲ್ಲಿಗೂ ಒಮ್ಮೆ ಮಾತ್ರ ಈ ರೀತಿಯಾಗಿ ಎ ಪದವನ್ನು, ಅಕ್ಷರವನ್ನು, ಆರ್ಟಿಕಲನ್ನು ಬಳಸಬೇಕಾಗ್ತದ. ಸರಿನಾ? ಈಗ ಇದುವರೆಗೂ ನಾವು ಎ ಮತ್ತು ಆ್ಯನ್ ಈ 2 ಆರ್ಟಿಕಲ್ಸನ್ನು ಯಾವ ರೀತಿ ಬಳಸಬೇಕು ಅಂತ ತಿಳ್ಕೊಂಡಿವಿ. ಇನ್ನು 3ನೇದಾಗಿ ಡೆಫಿನೆಟ್ ಆರ್ಟಿಕಲ್ ಉಳಿದಿರೋದು ಯಾವುದು, ಡೆಫಿನೆಟ್ ಆರ್ಟಿಕಲ್ ದ. ಅದನ್ನು ಯಾವ ರೀತಿ ಬಳಸಬೇಕು? ದ ಈಸ್ ಯೂಸ್ಡ್ ಬಿಫೋರ್ ದ ನೇಮ್ಸ್ ಆಫ್ ದ ರಿವರ್ಸ್, ಮೌಂಟೇನ್ಸ್, ಡೈರೆಕ್ಷನ್ಸ್, ನ್ಯೂಸ್ ಪೇಪರ್ಸ್, ಸೂಪರ್ಲೇಟಿವ್ ಡಿಗ್ರೀಸ್, ಹಿಸ್ಟಾರಿಕಲಿ ಫೇಮಸ್ ಬಿಲ್ಡಿಂಗ್ಸ್, ಕ್ಯಾನಲ್ಸ್ ಎಕ್ಸೆಟ್ರಾ. ನೋಡಿ, ದ ಇದು ಒಂದು ಡೆಫಿನೆಟ್ ಆರ್ಟಿಕಲ್ ಅಂತ ನಿಮಗೆ ಗೊತ್ತಾಗಿದೆ. ಡೆಫಿನೆಟ್ ಅಂದರೆ ಏನು, ನಿಶ್ಚಿತವಾಗಿ ಅಂದರೆ ನಿಶ್ಚಿತವಾಗಿ ಇರ್ತಕ್ಕಂಥ ಸ್ಥಳ ಇರಬಹುದು, ಹೆಸರು ಇರಬಹುದು. ನೋಡಿ, ಬಿಫೋರ್ ದ ನೇಮ್ಸ್ ಆಫ್ ದ ರಿವರ್, ನದಿಗಳ ಒಂದು ಹೆಸರಿನ ಮುಂಚಿತವಾಗಿ ಅದನ್ನು ಬಳಸ್ತೀವಿ. ದ ರಿವರ್ಸ್, ರಿವರ್ ಅಂದರೆ ಏನು, ನದಿಗಳು. ಮೌಂಟೇನ್ಸ್ ಅಂದರೆ ಗುಡ್ಡ, ಬೆಟ್ಟಗಳು. ಡೈರೆಕ್ಷನ್ಸ್, ನ್ಯೂಸ್ ಪೇಪರ್ಸ್, ಸೂಪರ್ಲೇಟಿವ್ ಡಿಗ್ರೀಸ್, ಹಿಸ್ಟಾರಿಕಲಿ ಫೇಮಸ್ ಬಿಲ್ಡಿಂಗ್ಸ್, ಕೆನಾಲ್ಸ್
ಅಂದರೆ ಐತಿಹಾಸಿಕವಾಗಿ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಕಟ್ಟಡಗಳಿರಬಹುದು, ಅಥವಾ ನ್ಯೂಸ್ ಪೇಪರ್ಸ್, ದ ಡೆಹಲಿ, ಈ ರೀತಿಯಾಗಿ ಒಂದು ಪೇಪರ್ಗಳ ಒಂದು ಹೆಸರು, ಅಥವಾ ಬೆಟ್ಟ ಗುಡ್ಡಗಳ ಹೆಸರು, ನದಿಗಳ ಹೆಸರು, ಈ ರೀತಿಯಾಗಿ ನದಿಗಳ ಹೆಸರು ಬಂದಾಗ ಅದರ ಮುಂಚಿತವಾಗಿ ಬಿಫೋರ್ ದ ನೇಮ್ಸ್ ಆಫ್ ದ ರಿವರ್, ಅದರ ಮುಂಚಿತವಾಗಿ ಡೆಫಿನೆಟ್ ಆರ್ಟಿಕಲ್ ಆಗಿರ್ತಕ್ಕಂಥ ಈ ಆರ್ಟಿಕಲನ್ನು ನಾವು ಬಳಸಬೇಕು. ಫಾರ್ ಎಕ್ಸಾಂಪಲ್, ದ ಗಂಗಾ, ದ ಕಾವೇರಿ, ದ ಮೌಂಟ್ ಎವರೆಸ್ಟ್, ನೋಡಿ, ದ ಸೌತ್, ದ ವಿಜಯ ಕರ್ನಾಟಕ, ನ್ಯೂಸ್ ಪೇಪರ್ ಹೆಸರು ಅಲ್ವಾ. ದ ಹೈಯೆಸ್ಟ್, ದ ರೆಡ್ ಫೋರ್ಟ್, ಹೈಯೆಸ್ಟ್ ಇದು ಸೂಪರ್ಲೇಟಿವ್ ಡಿಗ್ರಿ. ದ ರೆಡ್ ಫೋರ್ಟ್, ಕೆಂಪು ಕೋಟೆ, ಎಕ್ಸೆಟ್ರಾ, ಐತಿಹಾಸಿಕ ಸ್ಥಳ. ಈ ರೀತಿಯಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು, ದ ಅನ್ನುವಂಥ ಡೆಫಿನೆಟ್ ಆರ್ಟಿಕಲನ್ನು ಯಾವಾಗ ಬಳಸಬೇಕು ಅಂದರೆ ಕನ್ಫರ್ಮ್ ಆಗಿ, ಅಂದರೆ ಡೆಫಿನೆಟ್ ಆಗಿರ್ತಕ್ಕಂಥ ನದಿಗಳು ಮತ್ತು ಬೆಟ್ಟ ಗುಡ್ಡಗಳು ಇವೆಲ್ಲವುಗಳನ್ನು ಹೀಗೆಲ್ಲ ಹೇಳಿದ್ನಲ್ವಾ, ಪತ್ರಿಕೆಗಳು, ದಿನಪತ್ರಿಕೆಗಳು, ಇವುಗಳ ಬಗ್ಗೆ ಬಂದಾಗ ಏನು ಮಾಡಬೇಕು ನೀವು ಖಂಡಿತವಾಗಿ ಅದರ ಮುಂಚಿತವಾಗಿ ಈ ಆರ್ಟಿಕಲನ್ನು, ಅದು ವೊವೆಲ್ ಇರಲಿ ಕಾನ್ಸನೆಂಟಿಂದ ಆರಂಭ ಆಗಿರಲಿ, ಯಾವುದೇ ಇದ್ದರೂ ಕೂಡ ನೀವೇನು ಯೂಸ್ ಮಾಡಬೇಕು, ದ ಅನ್ನುವಂಥ ಒಂದು ಡೆಫಿನೆಟ್ ಆರ್ಟಿಕಲನ್ನೇ ಅಲ್ಲಿ ಬಳಸಬೇಕು. ಬಿಫೋರ್ ದ ನೇಮ್ ಆಫ್ ಎ ಪರ್ಸನ್, ಗೇಮ್ಸ್, ದ ಶುಡ್ ನಾಟ್ ಬಿ ಯೂಸ್ಡ್. ನೋಡಿ, ಒಬ್ಬ ವ್ಯಕ್ತಿ ಅಥವಾ ಗೇಮ್ಸ್ ಆಟಗಳ ಬಗ್ಗೆ ಬಂದಾಗ ಕೂಡ ಅದರ ಹಿಂದುಗಡೆ ನಾವು ದ ಅನ್ನುವಂಥ ಒಂದು ಆರ್ಟಿಕಲನ್ನು ಬಳಸಬಾರ್ದು. ಶುಡ್ ನಾಟ್ ಬಿ ಯೂಸ್ಡ್. ಯಾರೇ ವ್ಯಕ್ತಿ ಇರಲಿ, ಏನೇ ಅಥವಾ ಒಂದು ಆಟದ ಹೆಸರು ಇರಲಿ ಇದ್ದಾಗ ನಾವು ಏನು ಮಾಡ್ತೀವಿ, ಅಲ್ಲಿ ಕೊಟ್ಟಾಗ ಅಲ್ಲಿ ನಾವು ದ ಆರ್ಟಿಕಲನ್ನು ಅಂತ ಬಳಸಬಾರ್ದು. ಅದರ ಬದಲಾಗಿ ಅಲ್ಲಿ ವೊವೆಲ್ದಿಂದ ಆರಂಭವಾಗಿದ್ದರೆ ಆ್ಯನ್, ಕಾನ್ಸೋನೆಂಟ್ದಿಂದ ಆರಂಭ ಆಗಿದ್ದರೆ ಎ, ಈ ಆರ್ಟಿಕಲ್ಗಳನ್ನು ಬಳಸಬೇಕು. ಕೇವಲ ನದಿಗಳು, ಬೆಟ್ಟಗುಡ್ಡಗಳು, ನ್ಯೂಸ್ ಪೇಪರ್ಸ್, ಸೂಪರ್ಲೇಟಿವ್ ಡಿಗ್ರೀಸ್, ಹಿಸ್ಟಾರಿಕಲಿ ಫೇಮಸ್ ಬಿಲ್ಡಿಂಗ್ಸ್, ಕೆನಾಲ್ಸ್, ಎಕ್ಸೆಟ್ರಾ ಈ ರೀತಿಯಾಗಿ ಬಂದಾಗ ಮಾತ್ರ ಡೆಫಿನೆಟ್ ಆರ್ಟಿಕಲನ್ನು ಬಳಸಬೇಕು. ಗೊತ್ತಾಯ್ತಾ? ಇಲ್ಲಿಗೆ ಇವತ್ತಿನ ಪಾಠ ಮುಗಿಯಿತು. ಆರ್ಟಿಕಲ್ಸ್ ಅನ್ನುವಂಥದ್ದು ಎ, ಆ್ಯನ್, ದ ಎಲ್ಲೆಲ್ಲಿ ಈ ಒಂದು 3 ಪದಗಳನ್ನು ಆರ್ಟಿಕಲ್ಸನ್ನು ಬಳಸಬೇಕು ಅಂತ ಸವಿವರವಾಗಿ ನಾನು ಹೇಳ್ಕೊಟ್ಟಿದ್ದೇನೆ ವಿತ್ ಎಕ್ಸಾಂಪಲ್ಸ್ ಅಲ್ವಾ. ಎಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಆರ್ಟಿಕಲ್ ಬಗ್ಗೆ ತಿಳ್ಕೊಳ್ರಿ. ಯಾಕಂದರೆ ಇದು ಕೇವಲ ಮೊರಾರ್ಜಿ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲದೆ ಇಂಗ್ಲೀಷ್ ಗ್ರಾಮರ್ ಟಾಪಿಕ್ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಒಂದು ಟಾಪಿಕ್ ಇದಾಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಇದು ಸಹಾಯಕ. ಸರಿನಾ? ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.